ಕಂಠೀರವ ಕ್ರೀಡಾಂಗಣದಲ್ಲಿ ಮಿನಿ ಒಲಿಂಪಿಕ್ಸ್. 5,000ಕ್ಕೂ ಹೆಚ್ಚು ಕ್ರೀಡಾಪಟುಗಳಿಗೆ ಅಚ್ಚುಕಟ್ಟಿನ ವ್ಯವಸ್ಥೆ. ಬೆಂಗಳೂರು ನಗರ ಹೃದಯ ಭಾಗದ ಕಂಠೀರವ ಕ್ರೀಡಾಂಗಣ ಕ್ರೀಡಾ ಪ್ರೇಮಿಗಳ ಮಹಾ ಉತ್ಸವದ ವೇದಿಕೆಯಾಗಿದೆ. ವಿವಿಧ ಸ್ಪರ್ಧೆಗಳನ್ನು ಒಳಗೊಂಡ ಕರ್ನಾಟಕ ಮಿನಿ ಕ್ರೀಡಾಕೂಟದ 4ನೇ ಆವೃತ್ತಿ ನವೆಂಬರ್ 2ರಿಂದ ಶುರುವಾಗಿದ್ದು ನವೆಂಬರ್ 9ರವರೆಗೂ ಜರುಗಲಿದೆ. 14 ವರ್ಷದೊಳಗಿನ ಸುಮಾರು 5,000 ಕ್ರೀಡಾಪಟುಗಳು 27 ವಿಭಾಗದಲ್ಲಿ ಸ್ಪರ್ಧಿಸಿದ್ದಾರೆ. ಒಳಾಂಗಣ, ಹೊರಾಂಗಣ ಕ್ರೀಡೆಗಳಾದ ಆರ್ಚರಿ, ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್, ಬ್ಯಾಸ್ಕೆಟ್ಬಾಲ್, ಬಾಕ್ಸಿಂಗ್, ಕಬಡ್ಡಿ, ಶೂಟಿಂಗ್, ಈಜು ಸೇರಿದಂತೆ ಒಟ್ಟು 27 ಕ್ರೀಡೆಗಳನ್ನು ಒಳಗೊಂಡಿದೆ. ಮಿನಿ ಒಲಿಂಪಿಕ್ಸ್ ಎಂದೇ ಕರೆಯಬಹುದಾದ ಈ ಕ್ರೀಡಾಕೂಟಕ್ಕೆ ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆ ಉತ್ತಮವಾಗಿ ವ್ಯವಸ್ಥೆ ಮಾಡಿದೆ. ಇತರೆ ರಾಜ್ಯಗಳಿಗೆ ಮಾದರಿಯಾಗುವ ರೀತಿ ವಸತಿ, ಗುಣಮಟ್ಟದ ಆಹಾರ ಪೂರೈಕೆ, ಸಂಚಾರ ಎಲ್ಲವನ್ನ ಖಾತ್ರಿಪಡಿಸಿದೆ. ಇದನ್ನು ಪ್ರತಿ ವರ್ಷ ಮಾಡಬೇಕು ಅಂತೇಳಿ ಕಂಟಿನ್ಯೂಸ್ ಆಗಿ ಈಗ ಮುಂದಕ್ಕೆ ಪ್ರತಿ ವರ್ಷ ಇದು ಬೆಂಗಳೂರಿನಲ್ಲೇ ನಡೀತದೆ. ಯಾಕಂದರೆ 5,000 to 6,000 ಜನ ಮಕ್ಕಳು ಇಡೀ ಸ್ಟೇಟಿಂದ ಬರ್ತಾರೆ. 26-27 ಡಿಸಿಪ್ಲಿನ್ ನಡೀತದೆ. ಅದರಿಂದ ಆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲೂ ತೊಂದರೆ ಆಗಬಾರ್ದು ಅಂತೇಳಿ ಬೆಂಗಳೂರಲ್ಲಿ ಮಾಡೋದ್ರಿಂದ ಸೇಫ್ ಇರ್ತದೆ ಅಂತೇಳಿ, ಮತ್ತು ಅಕಾಮಿಡೇಷನ್ನು, ಊಟಕ್ಕೆಲ್ಲ ವ್ಯವಸ್ಥೆ ಇಲ್ಲಿ ಕರೆಕ್ಟಾಗಿ ಇರೋದ್ರಿಂದ ಇಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಕ್ಕಳಿಗೋಸ್ಕರ ಬೆಂಗಳೂರಿನಲ್ಲೇ ಪರ್ಮನೆಂಟಾಗಿ ಮಾಡ್ತಾ ಇದ್ದೀವಿ. 4ನೇ ಮಿನಿ ಕ್ರೀಡಾಕೂಟ ತುಂಬ ಚೆನ್ನಾಗಿ ನಡೀತಾ ಇದೆ. 5,000 ಜನ ಕ್ರೀಡೆಯಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಟೆಕ್ನಿಕಲ್ ಆಫೀಸರ್ಸ್ ಎಲ್ಲ ಸೇರಿ ಒಂದು 5,000 ಜನ ಆಗ್ತಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಕ್ರೀಡಾಪಟುಗಳಿಗೂ ಅವರ ಕೋಚ್ಗಳಿಗೂ ಈ ಆತಿಥ್ಯ ಸಂತೋಷ ತಂದಿತ್ತು. ಬಣ್ಣ ಬಣ್ಣದ ಯೂನಿಫಾರ್ಮ್ಗಳಲ್ಲಿ ಮೈದಾನಕ್ಕಿಳಿದ ಯುವ ಕ್ರೀಡಾಪಟುಗಳ ಉತ್ಸಾಹ, ಅಭಿಮಾನಿಗಳ ಹರ್ಷೋದ್ಗಾರ ಜೋರಾಗಿತ್ತು. ಕ್ರೀಡಾಪಟುಗಳಿಗೆ ಉತ್ತಮ ಆಹಾರ, ವಸತಿ, ಸಂಚಾರಕ್ಕಾಗಿ ಪ್ರತ್ಯೇಕ ವಾಹನದ ವ್ಯವಸ್ಥೆ ಅಲ್ಲದೆ ಪ್ರತಿ ಬಸ್ಗೂ ಡೆಡಿಕೇಟೆಡ್ ಮ್ಯಾನೇಜರ್, ಹೀಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇಷ್ಟೊಂದು ಸುಸರ್ಜಿತ ಸೌಲಭ್ಯ ಒದಗಿಸಿದ್ದನ್ನ ನಾವೆಲ್ಲೂ ಕೂಡ ನೋಡಿಲ್ಲ ಎಂದಿರುವಂತಹ ಕ್ರೀಡಾಪಟುಗಳು ಆಯೋಜಕರಿಗೆ ಧನ್ಯವಾದ ತಿಳಿಸಿದ್ರು. ಎಲ್ಲ ಊಟದ ವ್ಯವಸ್ಥೆ ಚೆನ್ನಾಗಿತ್ತು. ಓಕೆ, ಎಲ್ಲಿ ಉಳ್ಕೊಂಡಿದ್ರಿ? ಹೋಟೆಲ್ ಎಲ್ಲ ಚೆನ್ನಾಗಿತ್ತಾ? ರಾಯಲ್ ಲಾಡ್ಜ್ನಾಗ ಉಳ್ಕೊಂಡಿದ್ವಿ. ಓ ಹೌದಾ? ಓಕೆ, ಎಲ್ಲ ಚೆನ್ನಾಗಿತ್ತಾ ಫೆಸಿಲಿಟೀಸ್ ಎಲ್ಲ? ಫುಡ್ ಎಲ್ಲ ಇಲ್ಲಿ ಚೆನ್ನಾಗಿ ಕೊಟ್ರಾ? ಇಲ್ಲಿ ಫುಡ್ ಚಲೋ ಕೊಟ್ಟರು. ನೀವು ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು? ವಾಲಿಬಾಲ್. ಇದೇ ನವೆಂಬರ್ 9ರಂದು ಕ್ರೀಡಾಕೂಟ ಅಂತ್ಯಗೊಳ್ಳಲಿದ್ದು ಗೃಹ ಸಚಿವ ಪರಮೇಶ್ವರ್ ಭಾಗಿಯಾಗಲಿದ್ದಾರೆ. ಕ್ರೀಡಾಕೂಟವನ್ನ ಅಚ್ಚುಕಟ್ಟಾಗಿ ಆಯೋಜಿಸುವ ಮೂಲಕ ರಾಜ್ಯ ಒಲಿಂಪಿಕ್ಸ್ ಸಂಸ್ಥೆಯ ಈ ಕಾರ್ಯ ಇತರೆ ರಾಜ್ಯಗಳಿಗೂ ಮಾದರಿಯಾಗಿದೆ. ಶರಣು ಹಂಪಿ, ನ್ಯೂಸ್ 18.